ಅತ್ಯಂತವಾದಂತಹ ಭಾವುಕ ದಿನ ಅನ್ನೋದಾಗಿ ವೇಣುಗೋಪಾಲ್ ಹೇಳಿದ್ದಾರೆ. ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯ ನಮ್ಮೆಲ್ಲರಿಗಾಗಿ ನಿಂತು ಕೆಲಸ ಮಾಡಿದ್ದಾರೆ, ಇದು ನಮಗೆ ಅತ್ಯಂತ ಭಾವುಕ ದಿನ ಅಂತ ವೇಣುಗೋಪಾಲ್ ಹೇಳಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ವೇಣುಗೋಪಾಲ್ ಅವರು ಭಾವುಕರಾಗ್ತಾರೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು 17 ವರ್ಷದ ರಾಜಕೀಯ ಜೀವನವನ್ನ ಬಹಳ ಹತ್ತಿರದಿಂದ ನೋಡಿರ್ತಾರೆ. ಆಮೇಲೆ ಈ ರೀತಿಯಾಗಿ ಬದಲಾವಣೆಯನ್ನ ಬಹಳ ಸುಲಭ ಮಾಡಿಕೊಟ್ರಲ್ಲ, ಆ ಕೃತಜ್ಞತಾ ಭಾವ ಇದ್ದೇ ಇದೆ ಹೈಕಮಾಂಡ್ಗೆ ಸಿದ್ದರಾಮಯ್ಯನವ್ರ ಮೇಲೆ. ಹಾಗಾಗಿ ಸಿದ್ದರಾಮಯ್ಯನವರು ನಮ್ಮೆಲ್ಲರಿಗಾಗಿ ನಿಂತು ಕೆಲಸ ಮಾಡಿದ್ದಾರೆ ಅಂತ ಅವರ ರಾಜಕೀಯ ಜೀವನವನ್ನ ನೆನಪಿಸಿದ್ದಾರೆ. ಹಾಗೆ ಭಾವುಕರಾಗಿದ್ದಾರೆ ಕೆ.ಸಿ. ವೇಣುಗೋಪಾಲ್ ಅವರು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಯಾವೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಗ್ತಾ ಇದೆ, ಎಂತೆಂತ ಅದ್ಭುತ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೆ ಅಂತ ನಾವು ಹೇಳ್ತಾ ಇದ್ವಿ. ಒಂದು, ಶಾಸಕಾಂಗ ಪಕ್ಷದ ನಾಯಕಿ ಆಗುತ್ತೆ, ಅದಾದ ನಂತರ ಸಿದ್ದರಾಮಯ್ಯನವರಿಗೆ ಯಾವ ರೀತಿಯಾಗಿ ಗೌರವವನ್ನ ಅರ್ಪಿಸ್ತಾರೆ ಅಂತ, ಅವರ ರಾಜಕೀಯ ಜೀವನವನ್ನ ನೆನಪಿಸ್ಕೊಟ್ಟಿದ್ದು, ಯಾವ ರೀತಿಯಾಗಿ ಅವರ ಕಾರ್ಯವೈಖರಿ ಇತ್ತು ಅಂತ ಹೇಳಿದ್ದು ಎಲ್ಲವೂ ಕೂಡ ಮಾದರಿ. ಸಿದ್ದರಾಮಯ್ಯನವರ ಪ್ರಾಮಾಣಿಕತೆಯ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಬಿಜೆಪಿಯವರು ಈ ಪ್ರಕ್ರಿಯೆ ಎಲ್ಲ ಬಹಳ ಸುಲಭವಾಗಿ ನಡೆಯಲ್ಲ ಅಂತ ಅನ್ಕೊಂಡಿದ್ರು. ನಮ್ಮ ಒಗ್ಗಟ್ಟಿನಿಂದಾಗಿ ಬಿಜೆಪಿ ಆಸೆಗೆ ತಣ್ಣೀರೆರ್ಚಿದ್ವಿ ಅಂತ ಕೆ.ಸಿ. ವೇಣುಗೋಪಾಲ್ ಮಾತನಾಡ್ತಾನೆ ಭಾವುಕರಾಗಿದ್ದಾರೆ. ಆಫ್ ಕೋರ್ಸ್ ಇದೇನಾದ್ರೂ ಉಲ್ಟಾ ಆಗಿದ್ದಿದ್ರೆ, ಸಿದ್ದರಾಮಯ್ಯನವರು ಪಟ್ಟು ಹಿಡಿದಿದ್ರೆ ಅದು ವಿಪಕ್ಷಕ್ಕೆ ಆಹಾರ ಆಗ್ತಾ ಇತ್ತು. ಇಷ್ಟೆಲ್ಲ ಆದಾಗ್ಲೂ ಕೂಡ ಮಾತನಾಡುವಂತ ಬಿಜೆಪಿ ನಾಯಕರು ಇದೆಲ್ಲ ಸುಸೂತ್ರವಾಗಿ ನಡಿಲಿಲ್ಲ ಅಂತ ಹೇಳಿದ್ರೆ ಬೇರೆ ಹಂತದ ವಾಗ್ದಾಳಿಯನ್ನ ನಡೆಸ್ತಾ ಇದ್ರು. ಬಟ್ ಅದ್ ಯಾವುದಕ್ಕೂ ಕೂಡ ಸಿದ್ದರಾಮಯ್ಯನವರು ಅವಕಾಶ ಮಾಡಿಕೊಟ್ಟಿಲ್ಲ, ಪ್ರಕ್ರಿಯೆಯನ್ನ ಸುಲಭಗೊಳಿಸಿದ್ದಾರೆ ಅಂತ. ರಾಷ್ಟ್ರೀಯ ಮಟ್ಟದಲ್ಲೂ ನಿಮ್ಮ ಅಗತ್ಯತೆ ಇದೆ, ನಿಮ್ಮ ಸೇವೆ ಕರ್ನಾಟಕದ ಜೊತೆ ರಾಷ್ಟ್ರಕ್ಕೂ ಬೇಕಿದೆ, ನಿಮ್ಮ ಸೇವೆ ರಾಷ್ಟ್ರ ಮಟ್ಟದಲ್ಲೂ ಬೇಕಿದೆ ಅಂತ ಕೆ.ಸಿ. ವೇಣುಗೋಪಾಲ್ ಹೇಳಿದ್ದಾರೆ. ಸಿದ್ದರಾಮಯ್ಯರಿಗೆ ಕೆ.ಸಿ. ವೇಣುಗೋಪಾಲ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ರಾಷ್ಟ್ರ ರಾಜಕಾರಣದ ಬಗ್ಗೆ ಮಾತನಾಡಿರೋದು ಅವರು. ರಾಷ್ಟ್ರ ಮಟ್ಟದಲ್ಲೂ ಕೂಡ ನಿಮ್ಮ ಬೇಡಿಕೆ ಇದೆ, ನಿಮ್ಮ ಅಗತ್ಯತೆ ಇದೆ ಅಂತ. ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಬಾರ್ದು, ನಿಮ್ಮ ಸೇವೆ ರಾಷ್ಟ್ರ ಮಟ್ಟದಲ್ಲೂ ಬೇಕು ಅಂತ ಕೆ.ಸಿ. ವೇಣುಗೋಪಾಲ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಬಟ್ ಸಿದ್ದರಾಮಯ್ಯನವರು ಸುದ್ದಿಗೋಷ್ಠಿಯಲ್ಲಿ ಇದ್ರ ಬಗ್ಗೆ ಮಾತನಾಡಿದ್ರು. ಹೌದು, ನನಗೆ ಈ ರೀತಿಯಾಗಿ ಒಂದು ಆಫರ್ ಅನ್ನ ಇಟ್ಟಿತ್ತು ಹೈಕಮಾಂಡ್, ಬಟ್ ನಾನು ಬಹಳ ಗೌರವದಿಂದ ಬೇಡ ಅಂತ ಹೇಳಿದ್ದೆ, ಯಾಕೆಂದ್ರೆ ನಾನು ಕರ್ನಾಟಕದಲ್ಲೇ ಇರಬೇಕು, ಹಾಗೆ ಸಕ್ರಿಯ ರಾಜಕಾರಣದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ತೀನಿ, ಅಧಿಕಾರದಲ್ಲಿ ಇರಲ್ಲ ಬಟ್ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ಕೋಮುವಾದಿಗಳ ವಿರುದ್ಧ ಹೋರಾಟ ಇದ್ದೇ ಇರುತ್ತೆ ಅನ್ನೋದಾಗಿ ಸಿದ್ದರಾಮಯ್ಯನವರು ಮಾತನಾಡಿದ್ರು. ಬಟ್ ಇವತ್ತು CLP ಸಭೆಯಲ್ಲೂ ಕೂಡ ಕೆ.ಸಿ. ವೇಣುಗೋಪಾಲ್ ಅವರು ನಿಮ್ಮ ಸೇವೆ ರಾಷ್ಟ್ರ ಮಟ್ಟದಲ್ಲೂ ಬೇಕಿದೆ ಅನ್ನೋದಾಗಿ ಹೇಳಿದ್ದಾರೆ. ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಿಮ್ಮ ಅಗತ್ಯತೆ ಇದೆ ಅನ್ನೋದಾಗಿ ಕೆ.ಸಿ. ವೇಣುಗೋಪಾಲ್ ಅವರು ಮಾತನಾಡಿದ್ದಾರೆ ಇವತ್ತಿನ CLP ಸಭೆಯಲ್ಲಿ. ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿರಬಾರದು ನಿಮ್ಮ ಸೇವೆ, ರಾಷ್ಟ್ರ ಮಟ್ಟದಲ್ಲಿ ಬೇಕಿದೆ ಅಂತ. ಈಗಾಗಲೇ ಹೈಕಮಾಂಡ್ ಸಭೆಯಲ್ಲಿ ಇಟ್ಟಿರುವಂತಹ ಒಂದು ಆಫರ್ ಅನ್ನ ಇವತ್ತಿನ CLP ಸಭೆಯಲ್ಲಿ ಮತ್ತೆ ಮಾತನಾಡಿದ್ದಾರೆ ಕೆ.ಸಿ. ವೇಣುಗೋಪಾಲ್ ಅವರು. ನಿಮ್ಮ ಸೇವೆ ಕರ್ನಾಟಕದ ಜೊತೆ ರಾಷ್ಟ್ರಕ್ಕೂ ಕೂಡ ಬೇಕು, ಕರ್ನಾಟಕಕ್ಕಷ್ಟೇ ಸೀಮಿತ ಆಗಬಾರ್ದು, ರಾಷ್ಟ್ರ ರಾಜಕಾರಣಕ್ಕೂ ಬರಬೇಕು ಅನ್ನುವಂತ ಮನವಿಯನ್ನ ಸಿದ್ದರಾಮಯ್ಯನವರಿಗೆ ಕೆ.ಸಿ. ವೇಣುಗೋಪಾಲ್ ಅವರು CLP ಸಭೆಯಲ್ಲಿ ಇಟ್ಟಿದ್ದಾರೆ. ಬಟ್ ಇದರ ಉತ್ತರವನ್ನ ಈ ಹಿಂದೆನೆ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಖುದ್ದು ಸಿದ್ದರಾಮಯ್ಯನವರೇ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ನನಗಿದ್ರಲ್ಲಿ ಆಸಕ್ತಿ ಇಲ್ಲ, ನಾನು ರಾಜ್ಯ ರಾಜಕಾರಣದಲ್ಲೇನೆ ಇರ್ತೀನಿ, ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ, ಹಾಗೆ ಕೋಮುವಾದಿಗಳ ವಿರುದ್ಧ ಹೋರಾಟವನ್ನ ಮಾಡ್ತೀನಿ ಅಂತ. ರಾಷ್ಟ್ರ ರಾಜಕಾರಣದ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಅನ್ನೋದನ್ನ ಸಿದ್ದರಾಮಯ್ಯನವರು ಈ ಹಿಂದೆನೆ ಸ್ಪಷ್ಟಪಡಿಸಿದ್ದಾರೆ. ಬಟ್ ಹೈಕಮಾಂಡ್ ಈ ರೀತಿಯಾದಂತಹ ಆಫರ್ ಅನ್ನ CLP ಸಭೆಯಲ್ಲೂ ಕೂಡ ಇಟ್ಟಿದೆ.